ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಆ ಒಂದು ಚಾಪ್ಟರ್ಲಿ EBIT ಮತ್ತು EPS ಅನಾಲಿಸಿಸ್ ಅಂತ ಏನು ಕಾನ್ಸೆಪ್ಟ್ ಇದೆ, ಕ್ಯಾಲ್ಕುಲೇಷನ್ ಆಫ್ EPS ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಆ ಒಂದು ಏನು ಫಿನಾನ್ಷಿಯಲ್ ಡಿಸಿಷನ್ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಏನು ಯೂನಿಟ್ 3 ಚಾಪ್ಟರ್ ಇದೆ, ಆ ಚಾಪ್ಟರ್ಲಿ ನೀವು ಮಿನಿಮಮ್ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಲ್ಲಿ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ, ಸೊ EBIT ಅನಾಲಿಸಿಸ್ ಅನ್ನ ಮಾಡಲಿಕ್ಕೆ 4 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆ 4 ಪ್ಯಾರಾಮೀಟರ್ಸ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಇದೆ, ಯಾವ ತರ ಕ್ವಶನ್ಸ್, ಅದು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇದು ನಾನು ಮೊದಲನೇ ಪ್ಯಾರಾಮೀಟರ್ಸ್, ಮೊದಲನೇ ಪಾಯಿಂಟ್, ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋದು ಇದು ಫಸ್ಟ್ ನಾನು ಮಾಡ್ತಾ ಹೋಗ್ತೀನಿ. ಸೊ ಇದಾದ್ಮೇಲೆ 1 ಬೈ 1 ನಾನು 4 ಪ್ಯಾರಾಮೀಟರ್ಸ್ ಅಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ನೋಡಿದಾದ್ಮೇಲೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಬನ್ನಿ, ಕ್ವಶನ್ ಹೇಗಿದೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎ ಪ್ರೈವೇಟ್ ಕಂಪನಿ ಆಸ್ EBIT ಆಫ್ ರುಪೀಸ್ 4,80,000. ನೋಡಿ, ಯಾವುದೋ ಒಂದು ಪ್ರೈವೇಟ್ ಕಂಪನಿ ಇದೆಯಾ, ಆ ಪ್ರೈವೇಟ್ ಕಂಪನಿಲಿ EBIT ಎಷ್ಟಿದೆಯಪ್ಪ ಅಂದ್ರೆ 4,80,000 EBIT ಇದೆ ಅಂತ ಹೇಳಿದ್ದಾರೆ. ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್. ಅಂದ್ರೆ ಈ ಒಂದು ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್, ಎ ಪ್ರೈವೇಟ್ ಕಂಪನಿ ಅಂತ ಏನಿದೆ, ಈ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಯಾವ್ದೆಲ್ಲ ಕ್ಯಾಪಿಟಲ್ ನ ಒಳಗೊಂಡಿದೆ, ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾರೆ. 1 ಬೈ 1 ಹೇಳಿದ್ದಾರೆ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆಯಂತೆ 100 ರೂಪೀಸ್ ಫೇಸ್ ವ್ಯಾಲ್ಯೂ, 100 ರೂಪೀಸ್ ಫೇಸ್ ವ್ಯಾಲ್ಯೂ ಇದೆ, 4 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ 4 ಲಕ್ಷ ಕ್ಯಾಪಿಟಲ್ ಇದೆ, ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 ಲ್ಯಾಕ್ ರುಪೀಸ್ ಅನ್ನ ಒಳಗೊಂಡಿದ್ಯಂತೆ. ಅಂಡ್ ಸೆಕೆಂಡ್ ಒಂದು 14.5% ಡಿಬೆಂಚರ್, ನೋಡಿ 14.5% ಡಿಬೆಂಚರ್ ರುಪೀಸ್ 10 ಲ್ಯಾಕ್ ರುಪೀಸ್ ಇದೆಯಂತೆ, ಅಂದ್ರೆ 10 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಇದೆ. ಸೊ ಅದು ಸಾಲದ ಮುಖಾಂತರ ತಗೊಂಡ್ಬಂದಿದ್ದಾರೆ ಅಂತ ಅರ್ಥ. 14.5% ಡಿಬೆಂಚರ್ 10 ಲ್ಯಾಕ್ ರುಪೀಸ್ ಇದೆ. ಅಂಡ್ 12% ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 6 ಲ್ಯಾಕ್ ರುಪೀಸ್ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಗೊತ್ತಿರಬೇಕು, ಇಟ್ ಇಸ್ ಎ ಕಾಂಪೋಸಿಷನ್ ಆಫ್ ಕ್ಯಾಪಿಟಲ್, ಈಕ್ವಿಟಿ, ಪ್ರಿಫರೆನ್ಸ್, ಡಿಬೆಂಚರ್ಸ್ ಆರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅದನ್ನ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಸರಿನಾ? ಸೊ ಈಕ್ವಿಟಿ ಕ್ಯಾಪಿಟಲ್ 4 ಲ್ಯಾಕ್ ರುಪೀಸ್ ತಗೊಂಡ್ಬಂದಿದ್ರಂತೆ. ಅಂಡ್ ಡಿಬೆಂಚರ್ಸ್ ಅಲ್ಲಿ 14.5% ಆಫ್ ಡಿಬೆಂಚರ್ಸ್ ಅನ್ನ ತಗೊಂಡ್ಬಂದಿದ್ದಾರಂತೆ, 10 ಲ್ಯಾಕ್ ರುಪೀಸ್ಗೆ ತಗೊಂಡ್ಬಂದಿದ್ದಾರೆ. ಅಂಡ್ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 12% ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ದಾರೆ. ದಿ ಕಂಪನಿ ಈಸ್ ಫೇಸಿಂಗ್ ಫ್ಲಕ್ಚುಯೇಷನ್ ಇನ್ ಇಟ್ ಸೇಲ್ಸ್, ಅಂದ್ರೆ ಆ ಒಂದು ಕಂಪನಿ ಸೇಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆಯಂತೆ, ಕಂಪನಿ ಸೇಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಿದೆಯಂತೆ. ವಾಟ್ ವುಡ್ ಬಿ ದಿ ಪರ್ಸೆಂಟೇಜ್ ಚೇಂಜ್ ಇನ್ EPS? ನೋಡಿ, ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು ವಾಟ್ ವುಡ್ ಬಿ ದಿ ಪರ್ಸೆಂಟೇಜ್ ಚೇಂಜ್ ಇನ್ EPS. ಯಾಕೆಂದ್ರೆ ಸೇಲ್ಸ್ ಫ್ಲಕ್ಚುಯೇಷನ್ಸ್ ಆದಾಗ ಅರ್ನಿಂಗ್ ಪರ್ ಶೇರ್ ನ ಪರ್ಸೆಂಟೇಜು ಎಷ್ಟು ಚೇಂಜ್ ಆಗುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ತರ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಹೇಳುತ್ತೆ, ಇಫ್ EBIT ಆಫ್ ದಿ ಕಂಪನಿ ಇನ್ಕ್ರೀಸ್ ಬೈ 25%. ನೋಡಿ, EBIT 25% ಇನ್ಕ್ರೀಸ್ ಆದರೆ ಎಷ್ಟು ಪರ್ಸೆಂಟೇಜ್ ಆಫ್ EPS ಚೇಂಜಸ್ ಆಗುತ್ತೆ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಇಫ್ EBIT ಆಫ್ ದಿ ಕಂಪನಿ ಡಿಕ್ರೀಸ್ ಬೈ 25%. ನೋಡಿ, ಇದು ಇನ್ ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ಅಂದ್ರೆ ಇದೇ ಅರ್ಥ. ಇನ್ 25% EBIT ಜಾಸ್ತಿ ಆದ್ರೆ ಎಷ್ಟು EPS ಚೇಂಜಸ್ ಆಗುತ್ತೆ, 25% ಡಿಕ್ರೀಸ್ ಆದ್ರೆ ಎಷ್ಟು EPS ಪರ್ಸೆಂಟೇಜ್ ಚೇಂಜಸ್ ಆಗುತ್ತೆ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. ದಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 35% ಇದೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರೋದು. ನೋಡಿ, ಈ ತರನೇ ಕ್ವಶನ್ಸ್ ಇರುತ್ತೆ ನಿಮಗೆ. ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಕ್ವಶನ್ ಅಲ್ಲಿ EBIT 4,80,000 ಅವರೇ ಕೊಟ್ಟಿದ್ದಾರೆ. EBIT ಅವ್ರು ಕೊಟ್ಟಿರೋದು ಜೊತೆಗೆ EBIT ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ, EBIT 25% ಜಾಸ್ತಿ ಆದ್ರೆ ಎಷ್ಟು EPS ಚೇಂಜಸ್ ಆಗುತ್ತಂತೆ, ಸೇಮ್ EBIT 25% ಡಿಕ್ರೀಸ್ ಆದರೆ ಎಷ್ಟು ಪರ್ಸೆಂಟೇಜ್ ಆಫ್ EPS ಪರ್ಸೆಂಟೇಜ್ ಚೇಂಜಸ್ ಆಗುತ್ತಂತೆ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಒನ್ ಆಫ್ ದಿ ಡೆಡ್ ಈಸಿಯಸ್ಟ್ ಕ್ವಶನ್ ಅಂಡ್ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಸೊ ಯಾವ ತರ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಸೊ ಇದು ವೆನ್ EBIT ಇನ್ಕ್ರೀಸ್ ಡಿಕ್ರೀಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ,
ಅದು ಎಷ್ಟೇ ಪರ್ಸೆಂಟೇಜ್ ಕೊಡಲಿ ನೋಡಿ, 25% ಇನ್ಕ್ರೀಸ್, 30% ಡಿಕ್ರೀಸ್, ಅಥವಾ 30% ಇನ್ಕ್ರೀಸ್ 30% ಡಿಕ್ರೀಸ್ ಅಂತ ಕೊಡ್ಬೋದು, ಏನಾದರೂ ಕೊಡಲಿ, ಪರ್ಸೆಂಟೇಜ್ ಎಷ್ಟೇ ಇರಲಿ ತಲೆ ಕೆಡಿಸ್ಕೊಬಿಡಿ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ EBIT ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಈ ಥರ ನಾನು ಯಾವ ಥರ ಹೇಳ್ಕೊಡ್ತೀನೋ ಆ ಥರ ನೀವು ಆನ್ಸರ್ಸನ್ನು ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ಸೊ ಈಗ ಕ್ವಶನಲ್ಲಿ ಇರೋ EBIT 4,80,000, ನಮಗೆ ಕೊಟ್ಟಿರೋದು EBIT 25% ಇನ್ಕ್ರೀಸ್ ಆದರೆ ಎಷ್ಟು, 25% ಡಿಕ್ರೀಸ್ ಆದರೆ ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಕಂಪನಿಲಿ 3 ಕ್ಯಾಪಿಟಲ್ ಸ್ಟ್ರಕ್ಚರ್ ಒಳಗೊಂಡಿದೆಯಂತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 ಲಕ್ಷ ಇದೆ, 14.5% ಡಿಬೆಂಚರ್ ಅವು 10 ಲ್ಯಾಕ್ ರುಪೀಸ್ ಇದೆ, ಅಂಡ್ 12% ಪ್ರಿಫರೆನ್ಸ್ ಶೇರ್ಸ್ 6 ಲ್ಯಾಕ್ ರುಪೀಸ್ ಅನ್ನ ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನಾವು ಪರ್ಸೆಂಟೇಜ್ ಚೇಂಜ್ ಇನ್ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ನೀವು ಪರ್ಸೆಂಟೇಜ್ ಚೇಂಜ್ ಇನ್ EPS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವ ತರ ಫಾರ್ಮೆಟ್ ಅನ್ನ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ನೋಡಿ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದಕ್ಕೆ ಹೇಳಿದ್ದಾರೆ. ಕ್ವಶನ್ ಅಲ್ಲಿ ಯಾವಾಗ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಎಷ್ಟೇ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಲಿ ಎಷ್ಟೇ ಡಿಕ್ರೀಸ್ ಆಗಲಿ ತಲೆ ಕೆಡಿಸ್ಕೋಬೇಡಿ. ಕ್ವಶನ್ ಅಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಆಫ್ EPS ಅಂತ ಹೆಡಿಂಗ್ ಹಾಕೊಳ್ಳಿ. ಈ ತರ 4 ಕಾಲಮ್ಸ್ ಹಾಕೋಬೇಕು. ಫಸ್ಟ್ ಮೊದಲನೇ ಕಾಲಮಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಬರೀರಿ. ಎರಡನೇ ಕಾಲಮಲ್ಲಿ ಕ್ವಶನ್ ಅಲ್ಲಿ ಅವರು EBIT ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ ಅಂದ್ರೆ EBIT ಆಫ್ ರುಪೀಸ್ 4,80,000 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೇ ಕಾಲಮ್ ನಾನು ವೆನ್ EBIT ಇಸ್ 4,80,000 ಅಂದ್ರೆ ಎಕ್ಸಿಸ್ಟಿಂಗ್ EBIT ಅವರು ಕೊಟ್ಟಿರೋ EBIT ನ ಎರಡನೇ ಕಾಲಮ್ ಅಲ್ಲಿ ತಗೋಬೇಕು. ಎಕ್ಸಿಸ್ಟಿಂಗ್ EBIT ಅಂತನಾದ್ರೂ ಬರೀರಿ, ಅಥವಾ ವೆನ್ EBIT ಇಸ್ 4,80,000 ಅವ್ರು ಕೊಟ್ಟಿರೋದು ಎರಡನೇ ಕಾಲಮು. ಸೊ ಮೂರನೇ ಕಾಲಮ್ ಅಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿರುತ್ತೆ ಅದನ್ನು ಬರೀಬೇಕು ನಾವು. ವೆನ್ EBIT ಇನ್ಕ್ರೀಸ್ ಬೈ 25% ಇನ್ಕ್ರೀಸ್ ಆದರೆ 25%, 30% ಇನ್ಕ್ರೀಸ್ ಆಗಿದ್ರೆ 30%, 40% ಇನ್ಕ್ರೀಸ್ ಆಗಿದ್ರೆ 40%, ಎಷ್ಟಾದರೂ ಇನ್ಕ್ರೀಸ್ ಆಗಲಿ. ಮೂರನೇ ಕಾಲಮಲ್ಲಿ EBIT ಇನ್ಕ್ರೀಸ್ ಬೈ 25% ಇದೆ ಇಲ್ಲಿ. ಸೊ ಹಾಗಾಗಿ ನಾನು ಮೂರನೇ ಕಾಲಮಲ್ಲಿ ವೆನ್ EBIT ಇನ್ಕ್ರೀಸ್ ಬೈ 25% ತಗೊಂಡೆ. ಆ್ಯಂಡ್ ಲಾಸ್ಟ್ ಕಾಲಮಲ್ಲಿ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿ, ವೆನ್ EBIT ಡಿಕ್ರೀಸ್ ಬೈ 25%. ಈ ಥರ ನೀವು ಕಾಲಮ್ ಹಾಕೊಂಡ್ರೆ ನಿಮ್ದು ಅರ್ಧ ಆನ್ಸರ್ ಮುಗ್ದೋದಂಗೆ. ಸೊ ನೋಡಿ, ಈಗ ಇದು ಇನ್ಕ್ರೀಸ್ ಮತ್ತು ಡಿಕ್ರೀಸಲ್ಲಿ ಕೇಳಿದ್ದಾರೆ ಅಂದರೆ ನೀವು ಈ ಥರ ಫಾರ್ಮ್ಯಾಟ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ಸೊ ಸೆಕೆಂಡ್ ಕಾಲಮ್ ಬಂದು ವೆನ್ EBIT ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್, ಥರ್ಡ್ ಕಾಲಮ್ ಇನ್ಕ್ರೀಸ್ EBIT ಹಾಕೊಳ್ಳಿ, ಫೋರ್ತ್ ಕಾಲಮ್ ಡಿಕ್ರೀಸ್ ಪರ್ಸೆಂಟೇಜ್ ಹಾಕೊಳ್ಳಿ. ಆಗ ನಮಗೆ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಸೊ ನೋಡಿ, EPS ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ EBIT ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ EBIT ಕೊಟ್ಟಿದ್ದಾರೆ ಅಂದ್ರೆ ನೀವು EBIT ಇಂದನೇ ಮುಂದಕ್ಕೆ ಹೋಗಬೇಕು. ನೀವು ಲಿವರೇಜಸ್ ಅನ್ನ ಕರೆಕ್ಟ್ ಆಗಿ ಮಾಡೋದು ಕಲ್ತಿದ್ರೆ, ಲಿವರೇಜಸ್ ಫಾರ್ಮ್ಯಾಟ್ ನಿಮಗೆ ಗೊತ್ತಿರುತ್ತೆ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT ಲೆಸ್ ಇಂಟ್ರೆಸ್ಟ್ EBT ಲೆಸ್ ಟ್ಯಾಕ್ಸ್ EAT ಲೆಸ್ ಪ್ರಿಫರೆನ್ಸ್ ಅರ್ನಿಂಗ್ಸ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ಡರ್ಸ್ ಬರುತ್ತೆ. ಸೊ ನಿಮಗೆ EBIT ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು EBIT ಇಂದ ಮುಂದಕ್ಕೆ ಹೋಗ್ಬೇಕು. ಹಾಗಾಗಿ ಫಸ್ಟ್ ನೀವು ತಗೋಬೇಕಾದ್ರೆ EBIT ನ ತಗೋಬೇಕು. EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. EBIT ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಆಪರೇಟಿಂಗ್ ಪ್ರಾಫಿಟ್ ಅಂತಾನೂ ಕೂಡ ಕರೀತಾರೆ, ಅದು ಗೊತ್ತಿರಬೇಕು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ EBIT ಆರ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಬೇಕಾದ್ರೆ ಕ್ವಶನ್ ಅಲ್ಲಿ ಕೇಳಬಹುದು, ಗೊತ್ತಿರಬೇಕು. ಈಗ EBIT ಅವರೇ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ EBIT ಕ್ವಶನ್ ಅಲ್ಲಿ 4,80,000 ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮೊದಲನೇ ಕಾಲಮ್ ಅಲ್ಲಿ EBIT ಎಷ್ಟು ತಗೋಬೇಕಪ್ಪ ಅಂದ್ರೆ ವೆನ್ EBIT ಇಸ್ 4,80,000 ಇದ್ದಾಗಲೇ ನಾನು ಮಾಡ್ತಾ ಇರೋದು. ಹಾಗಾಗಿ ಮೊದಲನೇ ಕಾಲಮ್ ಅಲ್ಲಿ ಅವರು ಕೊಟ್ಟಿರೋ EBIT ನೇ ತಗೋಬೇಕು ನಾವು. 4,80,000 ಮೊದಲನೇ ಕಾಲಮ್ ಅಲ್ಲಿ ತಗೋಬೇಕು. ಎರಡನೇ ಕಾಲಮ್ ಅಲ್ಲಿ ಎಷ್ಟು EBIT ತಗೋಬೇಕಪ್ಪ ಅಂದ್ರೆ, ಈಗ ಅವ್ರು ಕೊಟ್ಟಿರೋದು 4,80,000. ಸೊ ನಾವು 25% ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಹಾಗಾಗಿ ನೀವು ಯಾವ ಥರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂದರೆ, ನೋಡಿ, ಅವರು ಕೊಟ್ಟಿರೋ EBIT 4,80,000 ಅವರು ಕೊಟ್ಟಿರೋ EBIT. ಇದಕ್ಕೆ ಅವ್ರು ಕೊಟ್ಟಿರೋ EBIT ಜೊತೆಗೆ ಎರಡನೇ ಕಾಲಮ್ ಏನು ಹೇಳುತ್ತೆ ಅಂದರೆ ವೆನ್ EBIT ಇನ್ಕ್ರೀಸ್ ಬೈ 25%. ಇನ್ಕ್ರೀಸ್ ಅಂದರೆ 25% ಜಾಸ್ತಿ ಆಯಿತು. ಜಾಸ್ತಿ ಆದರೆ ನೀವೇನು ಮಾಡಿ ಅಂದರೆ ಸಿಂಪಲ್ ಆಗಿ ಆ್ಯಡ್ 25% ನೀವು ಆ್ಯಡ್ ಮಾಡಿ. 25% ಆ್ಯಡ್ ಮಾಡಿ. ಈಗ ನಾನು 4,80,000 ಅವ್ರು ಕೊಟ್ಟಿರೋ EBIT ಏನಿದೆ, ಈ 4,80,000ಗೆ ಇನ್ಕ್ರೀಸ್ ಆಗಿದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟ್ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕಾದ್ರೆ ನೋಡಿ 4,80,000 ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. 4,80,000 ಪ್ಲಸ್ 25% ಮಾಡ್ಕೊಳ್ಳಿ ನೀವು.
25% ಮಾಡ್ಕೊಳ್ಳಿ. 25% ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದರೆ 6 lakh rupees ಬರುತ್ತೆ. ಅಂದರೆ 25% ಜಾಸ್ತಿ ಆಯಿತು. ಈಗ ನೀವು 4,80,000ಗೆ 25% ಜಾಸ್ತಿ ಆದರೆ ನೀವು 25%ನ ಆ್ಯಡ್ ಮಾಡಬೇಕು. ಸೊ 4,80,000 ಪ್ಲಸ್ 25% ಮಾಡಿದ್ರೆ ನಿಮಗೆ 6 lakh ಬರುತ್ತೆ ಡೈರೆಕ್ಟ್ ಆಗಿ. ಸಪೋಸ್ ಸೊ ಹಾಗಾಗಿ ನೀವು ಏನು ಎಷ್ಟಾದರೂ ಇ ಬಿ ಐ ಟಿ ಕೊಡಲಿ, ಇ ಬಿ ಐ ಟಿ ಅವ್ರು ಕೊಟ್ಟಿರೋ ಇ ಬಿ ಐ ಟಿಗೆ 4,80,000 ಪ್ಲಸ್ ಮಾಡಿಕೊಂಡು 25% ಮಾಡ್ಕೊಳ್ಳಿ. ಸೊ ನಿಮಗೆ 6 lakh rupees ಸಿಗುತ್ತೆ. ಅದು ಇನ್ಕ್ರೀಸ್ ಇ ಬಿ ಐ ಟಿ ನಾವೇ ಕ್ಯಾಲ್ಕುಲೇಷನ್ ಮಾಡೋದು. ಸೊ ನೋಡಿ, ಈಗ ಇನ್ಕ್ರೀಸ್ 25% ಇನ್ಕ್ರೀಸ್ ಆದಾಗ ನಾವು 25%ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ಮೂರನೇ ಕಾಲಮಲ್ಲಿ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಡಿಕ್ರೀಸ್ ಆದರೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅದೇ ಇ ಬಿ ಐ ಟಿ ಮೇಲೆ ನಾವು 25%ನ ಲೆಸ್ ಮಾಡ್ಕೋಬೇಕು. ಸೊ ಹಾಗಾಗಿ ನನ್ನ ಹತ್ರ ಕೊಟ್ಟಿರ್ತಕ್ಕಂಥ ಇ ಬಿ ಐ ಟಿ ಕ್ವಶನಲ್ಲಿ 4,80,000 ಕೊಟ್ಟಿದ್ದಾರೆ. ಈ 4,80,000ಅಲ್ಲಿ ಮೈನಸ್ ಮಾಡಬೇಕು. ಯಾಕಂದರೆ ಡಿಕ್ರೀಸ್ ಆಗ್ತಾ ಇದ್ದರೆ ಕಡಿಮೆ ಆಗ್ತಾ ಇದೆ ಅಂತ, ಕಡಿಮೆ ಆಗ್ತಾ ಇದ್ದರೆ ನಾನು 25%ಅನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಹತ್ರ 4,80,000 ಇ ಬಿ ಐ ಟಿ ಇದೆ. ಈ 4,80,000ಅಲ್ಲಿ -25% ಅನ್ನು ಮಾಡಿದ್ರೆ ನಿಮಗೆ ಎಷ್ಟು ಇ ಬಿ ಐ ಟಿ ಬರುತ್ತಪ್ಪ ಅಂದರೆ 3,60,000 ನಿಮಗೆ ಇ ಬಿ ಐ ಟಿ ಸಿಗುತ್ತೆ. ನೋಡಿ, ಇದು ಇ ಬಿ ಐ ಟಿ ಇನ್ ಈಚ್ ಕೇಸಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿರೋದು. ವೆರಿ ಸಿಂಪಲ್. ಅವರು ಕ್ವಶನ್ ಅಲ್ಲಿ ಎಷ್ಟಾದ್ರೂ ಇ ಬಿ ಐ ಟಿ ಕೊಡ್ಲಿ, ಅದನ್ನ ಫಸ್ಟ್ ಕಾಲಮ್ ಅಲ್ಲಿ ತಗೊಳ್ಳಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಕ್ವಶನ್ ಅಲ್ಲಿ ಹೇಳಿರ್ತಾರೆ, ಅಷ್ಟು ಪರ್ಸೆಂಟ್ ನ ಕೊಟ್ಟಿರೋ ಇ ಬಿ ಐ ಟಿಗೆ ನೀವು ಇನ್ಕ್ರೀಸ್ ಆಗಿದೆ ಅಂದ್ರೆ ಅಷ್ಟು ಪರ್ಸೆಂಟೇಜ್ ನ ಆಡ್ ಮಾಡಿ ನಿಮ್ಗೆ ಇನ್ಕ್ರೀಸ್ ಇ ಬಿ ಐ ಟಿ ಸಿಗುತ್ತೆ. ಸೊ ಅದೇ ಪರ್ಸೆಂಟೇಜ್ ನ ನೀವು ಡಿಕ್ರೀಸ್ ಎಷ್ಟು ಕೊಟ್ಟಿದ್ದಾರೆ, ಅದೇ ಎಕ್ಸಿಸ್ಟಿಂಗ್ ಇ ಬಿ ಐ ಟಿ ಮೇಲೆ ನೀವು ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟ್ ನೀವು ಮೈನಸ್ ಮಾಡಿದ್ರೆ ನಿಮಗೆ ಡಿಕ್ರೀಸ್ ಇ ಬಿ ಐ ಟಿ ಸಿಗುತ್ತೆ. ಇದು ಇ ಬಿ ಐ ಟಿ. 3 ಕೇಸಸ್ ಅಲ್ಲಿ ಈಗ ಇ ಬಿ ಐ ಟಿ ನಮಗೆ ಸಿಕ್ತು. ಈ ಇ ಬಿ ಐ ಟಿ ಸಿಕ್ಕಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್. ಇ ಬಿ ಐ ಟಿನಲ್ಲಿ ಏನು ಲೆಸ್ ಮಾಡಬೇಕು ಅಂದರೆ, ಯಾವಾಗಲೂ ಕೂಡ ನಾವು ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಲೆಸ್ ಇಂಟ್ರೆಸ್ಟ್. ನೋಡಿ, ಕ್ವಶನಲ್ಲಿ ಇಂಟ್ರೆಸ್ಟನ್ನು ಯಾವುದಕ್ಕೆ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ನೋಡಿ, ಶೇರ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡಲ್ಲ, ಡಿಬೆಂಚರ್ ಕೊಟ್ಟಿದ್ದಾರೆ. ಡಿಬೆಂಚರ್ಗೆ ನಾವೇನನ್ನ ಕೊಡಬೇಕು ರಿಟರ್ನ್ ಆಗಿ, ಡಿಬೆಂಚರ್ ಹೋಲ್ಡರ್ಸ್ ಅಥವಾ ಡೆಟ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ, ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ನಾವು ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ಡಿಬೆಂಚರ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಇಂಟ್ರೆಸ್ಟ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಡಿಬೆಂಚರ್ ಅಪ್ಪ ಅಂದ್ರೆ 14.5% ಡಿಬೆಂಚರ್ ಇದೆ. 10 ಲಕ್ಷಕ್ಕೆ ತಂದಿದ್ದೀನಿ, ಹಾಗಾಗಿ 10 ಲಕ್ಷಕ್ಕೆ ನಾನು ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಸೊ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ, ಸೊ ಈ ಒಂದು 10 lakh rupees ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಪ್ಪ ಅಂದರೆ 14.5%. 14.5% ಇಂಟ್ರೆಸ್ಟ್ ಇದೆ. ಸೊ ಆ 10 lakh ಮೇಲೆ 14.5% ನಾವು ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಸೊ ಆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದಾಗ ಎಷ್ಟು ಬರುತ್ತಪ್ಪ, 10 lakh ಇಂಟು 14.5% ಮಾಡಿದ್ರೆ 1,45,000 ಬರುತ್ತೆ. ನೋಡಿ, ಇಂಟ್ರೆಸ್ಟ್ ಎಲ್ಲ ಕಾಲಮಲ್ಲೂ ಸೇಮೇ ತಗೋಬೇಕು, ನೋ ಚೇಂಜಸ್ ಎಲ್ಲ ಕಾಲಮಲ್ಲೂ ಕೂಡ. ಸೊ ಇಂಟ್ರೆಸ್ಟ್ ನೀವೇನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದೇ ಇಂಟ್ರೆಸ್ಟ್ ಅನ್ನ ತಗೋಬೇಕು. ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟಾಗ ಬರೀ ಇ ಬಿ ಐ ಟಿ ಮಾತ್ರ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಏನಿದೆ ಅದು ಒಂದ್ಸಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೋ ಅದು 3 ಕಾಲಮಲ್ಲೂ ಇಂಟ್ರೆಸ್ಟ್ ಅನ್ನ ಅದೇ ತಗೋಬೇಕು. ಈಗ 10 lakh ಮೇಲೆ 14.5% ಮಾಡಿದ್ರೆ ಸೊ 1,45,000 ಬಂತು. ಸೊ ಎಲ್ಲ ಕಾಲಮಲ್ಲೂ ಕೂಡ ನಾನು 1,45,000 ಇಂಟ್ರೆಸ್ಟ್ ಅನ್ನ ತಗೊಂಡೆ. ಸೊ ನೋಡಿ, ಇ ಬಿ ಐ ಟಿನಲ್ಲಿ ಲೆಸ್ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಇ ಬಿ ಐ ಟಿನಲ್ಲಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಇ ಬಿ ಟಿ, ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಲೆಸ್ ಮಾಡಿದ್ರೆ ಈಗ ನೋಡಿ, ನನಗೆ 4,80,000 ಮೊದಲನೇ ಕಾಲಮ್ ನೋಡಿ 4,80,000 ಇದೆ, ಮೈನಸ್ 1,45,000 ಮಾಡಿದ್ರೆ ನಮಗೆ 3,35,000 ನನಗೆ ಫಸ್ಟ್ ಕಾಲಮಲ್ಲಿ ಇ ಬಿ ಟಿ ಸಿಗುತ್ತೆ. ಸೇಮ್ ಥಿಂಗ್ 6 lakh rupees ಸೆಕೆಂಡ್ ಕಾಲಮಲ್ಲಿ ಇದೆ. 6 lakh ಅಲ್ಲಿ ಮೈನಸ್ 1,45,000 ರುಪೀಸನ್ನು ನಾನು ಲೆಸ್ ಮಾಡಿದ್ರೆ ನನಗೆ 4,55,000 ಸೆಕೆಂಡ್ ಕಾಲಮಲ್ಲಿ ಇ ಬಿ ಟಿ ಸಿಗುತ್ತೆ. ಸೇಮ್ ಥಿಂಗ್ ಇನ್ನು ಲಾಸ್ಟ್ ಕಾಲಮಲ್ಲಿ ಇ ಬಿ ಐ ಟಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 3,60,000 ಇದೆ. 3,60,000 ಮೈನಸ್ 1,45,000. 3,60,000 ಮೈನಸ್ 1,45,000 ಮಾಡಿದ್ರೆ ನನಗೆ 2,15,000 ಇ ಬಿ ಟಿ ಸಿಗುತ್ತೆ. ಇದು ಇ ಬಿ ಟಿ, ಅರ್ನಿಂಗ್ ಬಿಫೋರ್
ಟ್ಯಾಕ್ಸ್ ಅಂತ ಕರಿತೀವಿ. ಸೊ EB80 ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. EB80 ನೀವು ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದಾದ್ಮೇಲೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು 3 ಕಾಲಮ್ ಅಲ್ಲಿ ಇರ್ತಕ್ಕಂಥ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಟ್ಯಾಕ್ಸ್ ಅನ್ನ ತಗೊಳ್ಳಿ. ಕೊಟ್ಟಿಲ್ಲ ಅಂದ್ರೆ ಟ್ಯಾಕ್ಸ್ ರೇಟ್ ಅನ್ನ ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ. ಅವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ಕ್ವಶನ್ ಓದಿ, ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ರೇಟ್ ಕೊಟ್ಟಿರ್ತಾರೆ. ಈಗ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ, ಲೆಸ್ ಟ್ಯಾಕ್ಸ್ ರೇಟ್ ಅನ್ನ ನಾನು ಲೆಸ್ ಮಾಡಬೇಕು. ಸೊ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ನೋಡಿ, ಟ್ಯಾಕ್ಸ್ ರೇಟ್ ಇಸ್ 35% ಅಂತ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ರೇಟ್ ಅಟ್ 35% ಅನ್ನ ನಾನು ಲೆಸ್ ಮಾಡಬೇಕು. ನೋಡಿ ಇಲ್ಲಿ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ. ಯಾವ್ದ್ರ ಮೇಲೆ ಟ್ಯಾಕ್ಸ್ ರೇಟ್ ಅಂದ್ರೆ, ಯಾವುದೇ ನೀವು ಫಿನಾನ್ಷಿಯಲ್ ಅನಾಲಿಸಿಸ್ ಅಲ್ಲಿ ನೀವು ಯಾವುದೇ ಮಾಡಿ EB80 ನಲ್ಲಿ ಯಾವಾಗಲೂ ಕೂಡ ಟ್ಯಾಕ್ಸ್ ಅನ್ನ EBT ಮೇಲೆನೆ ಕೊಡಬೇಕು. ಟ್ಯಾಕ್ಸ್ ರೇಟ್ ಇಸ್ ಆಲ್ವೇಸ್ ಗಿವನ್ ಆನ್ EBT ಮೇಲೆ ಕೊಡಬೇಕು. ಹಾಗಾಗಿ ನನ್ನ ಹತ್ರ EBT ಮೊದಲನೇ ಕಾಲಮ್ ಅಲ್ಲಿ ನೋಡಿ 3,35,000 ಇದೆ. 3,35,000 ಮೇಲೆ ಇಂಟು ನಾನು 35% ಟ್ಯಾಕ್ಸ್ ಇದೆ. ಹಾಗಾಗಿ ಮೊದಲನೇ ಕಾಲಮ್ ಅಲ್ಲಿ 3,35,000 ಮೇಲೆ 35% ಕೊಡಬೇಕಾಗುತ್ತೆ. ಸೊ 3,35,000 ಇಂಟು 35% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಟ್ಯಾಕ್ಸ್ ಅಂತ ಹೇಳಿದ್ರೆ 1,17,250 ಮೊದಲನೇ ಕಾಲಮ್ ಅಲ್ಲಿ ಟ್ಯಾಕ್ಸ್ ಅನ್ನ ಕೊಟ್ಟೆ. ಸೇಮ್ ಥಿಂಗ್ ಎರಡನೇ ಕಾಲಮ್ ಅಲ್ಲಿ ಬಂದು EBT ಎಷ್ಟಿದೆ ಅಂದ್ರೆ 4,55,000 ಇದೆ. 4,55,000 ಇದೆ. ಇದ್ರ ಮೇಲೆ ನಾನು 35% ಕ್ವಶನ್ ಅಲ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ, 35% ಅನ್ನ ಮಾಡಬೇಕು. ಹಾಗಾಗಿ 4,55,000 ಇಂಟು 35% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,59,250 ಎರಡನೇ ಕಾಲಮ್ ಅಲ್ಲಿ ಸಿಗುತ್ತೆ. ಸೇಮ್ ಥಿಂಗ್ ಲಾಸ್ಟ್ ಕಾಲಮ್ ಅಲ್ಲಿ ನನ್ನ ಹತ್ರ EBT ಇರೋದು 2,15,000 ಇದೆ. ಇದ್ರ ಮೇಲೆ ನಾನು 35% ಟ್ಯಾಕ್ಸ್ ಕೊಡಬೇಕು. ಸೊ ಹಾಗಾಗಿ 2,15,000 ಇಂಟು 35% ಮಾಡಿದ್ರೆ ನನಗೆ 75,250 ಸಿಗುತ್ತೆ. 75,250 ಇದು ಟ್ಯಾಕ್ಸ್ ರೇಟ್. ಯಾವಾಗಲೂ EBT ಮೇಲೇನೆ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕು. ಸೊ ಈ ತರ ನೀವು ಟ್ಯಾಕ್ಸ್ ರೇಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟರು ಆಯಾ EBT ಮೇಲೆ ಫಸ್ಟ್ ನೀವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಈಗ ನೋಡಿ, ಸೊ ನಿಮಗೆ EBT ಸಿಕ್ಕಿದೆ. EBT ನಲ್ಲಿ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಈಗ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ EAT ಅಂತ ಕರಿತೀವಿ, ದಟ್ ಈಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ 1 by 1 ಲೆಸ್ ಮಾಡ್ಕೊಂಡು ಹೋಗಿ 3,35,000 ಅಲ್ಲಿ ಮೈನಸ್ 1,17,250 ನೀವು ಲೆಸ್ ಮಾಡಿದ್ರೆ ನಿಮಗೆ 2,17,750 ಮೊದಲನೇ ಕಾಲಮ್ ಅಲ್ಲಿ ಸಿಗುತ್ತೆ. ಸೇಮ್ ಥಿಂಗ್ ಎರಡನೇ ಕಾಲಮ್ ಅಲ್ಲಿ 4,55,000 ಇದೆ. ಇದರಲ್ಲಿ ನೀವು ಮೈನಸ್ 1,59,250 ನೀವು ಲೆಸ್ ಮಾಡಿದ್ರೆ ನಿಮಗೆ 2,95,750 ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸೆಕೆಂಡ್ ಕಾಲಮ್ ಅಲ್ಲಿ ಸಿಗುತ್ತೆ. ದೆನ್ ಲಾಸ್ಟ್ ಕಾಲಮ್ ಬಂದು 2,15,000 ಮೈನಸ್ 75,250 ಮಾಡಿದ್ರೆ ನಿಮಗೆ ಎಷ್ಟು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ ಅಂದರೆ 1,39,750 ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದನ್ನ ನಾವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. EB80 ನಲ್ಲಿ ನೀವು ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ EB80 ಲೆಸ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ EBT. EBT ನಲ್ಲಿ ಲೆಸ್ ಟ್ಯಾಕ್ಸ್ ಯು ವಿಲ್ ಗೆಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಒನ್ಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಸೊ ನಮಗೆ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳೋದು, ಪರ್ಸೆಂಟೇಜ್ ಚೇಂಜ್ ಇನ್ EPS. ಸೊ EAT ನಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒನ್ಸ್ ನಿಮಗೆ EAT ಸಿಕ್ಕಾದ್ಮೇಲೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ಲೆಸ್ ಮಾಡಬೇಕು. ಪ್ರಿಫರೆನ್ಸ್ ಡಿವಿಡೆಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ನೀವು ಲೆಸ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ನ ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿದ್ದಾರಾ, ಪ್ರಿಫರೆನ್ಸ್ ಎಲ್ಲ ವರ್ಡ್ ಕ್ವಶನ್ ಅಲ್ಲಿ ಇದೆಯಾ ನೋಡಿ, ಇದ್ರೆ ನೀವು ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡ್ಲೇಬೇಕು ಅಂತ ಅರ್ಥ. ಸೊ ಪ್ರಿಫರೆನ್ಸ್ ನ ವರ್ಡ್ ಕ್ವಶನ್ ಅಲ್ಲಿ ಎಲ್ಲೂ ಇಲ್ಲ ಸರ್ ಅಂದ್ರೆ ನೀವು ಅದನ್ನ ಕೊಡಕ್ಕೆ ಹೋಗ್ಬೇಡಿ, 0 ಇರುತ್ತೆ ಅಂತ ಅರ್ಥ. ಸೊ ಈಗ ನೋಡಿ ನಾವು ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಡಿಬೆಂಚರ್ಗೆ ಇಂಟ್ರೆಸ್ಟ್ ಕೊಟ್ಟಾಯ್ತು. ಇನ್ನು ಉಳ್ಕೊಂಡ್ರದ್ ನೋಡಿ ಇಲ್ಲಿ ಪ್ರಿಫರೆನ್ಸ್ ಶೇರ್ 6 lakh rupees ಇದೆ ಅಂತ ಹೇಳಿದಾನೆ. ದಟ್ ಈಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 ಲಕ್ಷ ಕ್ಯಾಪಿಟಲ್ ಇದೆ.
ನಾವು ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಯಾರಿಗೆ ಕೊಡೋದು ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡೋದು. ಸೊ ಹಾಗಾಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ನಾವು ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಕೊಡಬೇಕು. ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡಬೇಕು ಅಂದ್ರೆ ನಾನು ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಂದಿರೋದು, 12% ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಂದಿರೋದು. ಹಾಗಾಗಿ 6 lakh rupees ಏನಿದೆ, ಆ 6 lakh rupees ಮೇಲೆ ನಾವು 12% ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ 6 lakh rupees ಮೇಲೆ ಇಂಟು 12%, ನಾವು ಎಷ್ಟು ಪರ್ಸೆಂಟ್ ತಂದಿರ್ತೀರೋ ಅಷ್ಟು ಪರ್ಸೆಂಟ್ ಅನ್ನ ನೀವು ಡಿವಿಡೆಂಟ್ ಅನ್ನ ಕೊಡಬೇಕು. ಸೊ ಹಾಗಾಗಿ 6 lakh rupees ಇಂಟು 12% ಮಾಡಿದ್ರೆ ನಿಮಗೆ ಪ್ರಿಫರೆನ್ಸ್ ಡಿವಿಡೆಂಟ್ 72,000 ಬರುತ್ತೆ. ಇದು ಎಲ್ಲ ಕಾಲಮಲ್ಲೂ ಪ್ರಿಫರೆನ್ಸ್ ಡಿವಿಡೆಂಟು 72,000 ಇರುತ್ತೆ. ನೋ ಚೇಂಜಸ್. ಇಂಟ್ರೆಸ್ಟ್ ಆಗಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಆಗಲಿ ಎಲ್ಲ ಕಾಲಮಲ್ಲೂ ಕೂಡ ಒಂದೇ ಅಮೌಂಟ್ನೇ ತಗೋಬೇಕು. ಅಲ್ಲೇನು ಕ್ಯಾಲ್ಕುಲೇಟ್ ಮಾಡ್ತೀರೋ ಒಂದೇ, ಯಾಕೆಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅದೇ ಇರ್ತಕ್ಕಂಥದ್ದು. ಹಾಗಾಗಿ 72,000 ಎಲ್ಲ ಕಾಲಮಲ್ಲೂ ತಗೊಳ್ಳಿ. ಬಟ್ ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡಬೇಕು ಅಂದರೆ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿರಬೇಕು. ಅದ್ರ ಮೇಲೆ ನೀವು ಎಷ್ಟು ಪರ್ಸೆಂಟ್ ಇದೆ ನೋಡಿಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡಿ ಕೊಡಿ, ಪ್ರಿಫರೆನ್ಸ್ ಡಿವಿಡೆಂಟ್ ಬರುತ್ತೆ. ಈಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ನ ಸಿಕ್ಕಾಯ್ತು. EAT ನಲ್ಲಿ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್ ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, EAT ನಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ನ ಲೆಸ್ ಮಾಡ್ತಾ ಹೋಗಿ 2,17,750 ಮೈನಸ್ 72,000 ಲೆಸ್ ಮಾಡಿದ್ರೆ ಮೊದಲನೇ ಕಾಲಮಲ್ಲಿ ನನಗೆ 1,45,750 ಫಸ್ಟ್ ಕಾಲಮಲ್ಲಿ ಸಿಗುತ್ತೆ. ಅಂಡ್ ಸೆಕೆಂಡ್ ಕಾಲಮಲ್ಲಿ 2,95,750 ಮೈನಸ್ 72,000 ಮಾಡಿದ್ರೆ ನಿಮಗೆ 2,23,750 ಸೆಕೆಂಡ್ ಕಾಲಮಲ್ಲಿ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಸಿಗುತ್ತೆ. ಅಂಡ್ 1,39,750 ಮೈನಸ್ 72,000 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 67,750 ನಿಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಸೊ ಇದು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಕಾಗಿರ್ತಕ್ಕಂಥದ್ದು. ಸೊ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಫಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇದೇ ಮೆಥಡು ಇದೇ ಫಾರ್ಮೆಟ್ ಅಲ್ಲೇ ಮಾಡ್ಕೋಬೇಕು. EBIT ಲೆಸ್ ಇಂಟ್ರೆಸ್ಟ್, EBT ಲೆಸ್ ಟ್ಯಾಕ್ಸ್, EAT ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್, ನಿಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಬಟ್ ನಮಗೆ ಪರ್ಸೆಂಟೇಜ್ ಇನ್ EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು EPS ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ EPS ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ದಿಸ್ ಇಸ್ ದ ಫಾರ್ಮುಲಾ. EPS ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, EPS ಈಕ್ವಲ್ಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅನ್ನ ಮಾಡ್ಕೋಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ EPS ಬರುತ್ತೆ. ಸೊ ಇದು ಫಾರ್ಮುಲಾ ಟು ಫೈಂಡ್ ಔಟ್ ಅರ್ನಿಂಗ್ ಪರ್ ಶೇರ್. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ಇದು ಫಾರ್ಮುಲಾ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ನೋಡಿ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಾನು ಆಲ್ರೆಡಿ ಮೇಲೆ ಫೈಂಡ್ ಔಟ್ ಮಾಡಿದ್ದೀವಿ. ಯಾವ್ಯಾವ ಕಾಲಮಲ್ಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಲ್ಲಿದೆ. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾವ ಕಾಲಮಲ್ಲಿ ಎಷ್ಟೆಷ್ಟಿದೆ ಅಂತ. ಬಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಾನು ಇನ್ನೂ ಫೈಂಡ್ ಔಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಲೈನಲ್ಲಿ ಏನು ಮಾಡಿ ಅಂದರೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈಕ್ವಿಟಿ ಶೇರ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಬೇಕು. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ, ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ
ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಈಗ ನೋಡಿ ನಮ್ಮ ಹತ್ರ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿರ್ತಾರೆ. ಇದು ಕ್ಯಾಪಿಟಲ್ 4 lakh rupees ಏನಿದೆ ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 lakh rupees ಈಕ್ವಿಟಿ ಕ್ಯಾಪಿಟಲ್ ಇರ್ತಕ್ಕಂಥದ್ದು. ಫೇಸ್ ವ್ಯಾಲ್ಯೂ ಎಲ್ಲಿದೆಯಪ್ಪ ಅಂದ್ರೆ ನಿಮಗೆ ಎಷ್ಟು ರೂಪಾಯಿ ಈಚ್ ಅಂತ ಹೇಳಿದ್ದಾನೆ, 100 rupees ಈಚ್ ಅಂತ ಹೇಳಿದ್ದಾನೆ. ಇದು ಫೇಸ್ ವ್ಯಾಲ್ಯೂ ಅಂತ ಅರ್ಥ. ಹಾಗಾಗಿ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿಕೊಂಡ್ರೆ ಸೊ ನಿಮ್ಗೆ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ಸೊ ಇಲ್ಲೇ ಕ್ಯಾಲ್ಕುಲೇಷನ್ಸ್ ಅನ್ನ ತೋರಿಸಿರ್ತೀನಿ. ಸೊ 4 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಡಿವೈಡೆಡ್ ಬೈ 100 rupees ಈಚ್ ಅಂತ ಇದೆ. 4 lakh ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ 4000 ಈಕ್ವಿಟಿ ಶೇರ್ಸ್ ಇದೆ ಅಂತ ಅರ್ಥ. ಸೊ ಇಲ್ಲೂ ಕೂಡ ಅಷ್ಟೇ ಎಲ್ಲ ಕಾಲಮಲ್ಲೂ ಕೂಡ ಈಕ್ವಿಟಿ ಶೇರ್ಸ್ 4000 ಇರುತ್ತೆ. ಸೊ ಯಾಕೆಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಒಂದೇ ಇರೋದ್ರಿಂದ ಎಲ್ಲಾ ಕಾಲಮ್ ಅಲ್ಲೂ ಕೂಡ ಈ ಈಕ್ವಿಟಿ ಶೇರ್ಸ್ ಈ ತರ ಪ್ರಾಬ್ಲಮ್ ಅಲ್ಲಿ ಒಂದೇ ಇರುತ್ತೆ, ನೋ ಚೇಂಜಸ್. ಒಂದ್ಸಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಅದೇ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಿಮಗೆ ಎಲ್ಲಾ ಕಾಲಮ್ ಅಲ್ಲಿ ಇರುತ್ತೆ. ಸೊ ಇದು ಈಕ್ವಿಟಿ ಶೇರ್ಸ್ ನ ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 lakh rupees ಇದೆ, ಫೇಸ್ ವ್ಯಾಲ್ಯೂ 100 rupees ಇದೆ. ನೀವು ಒಂದಕ್ಕೆ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸೊ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಲ್ಲದಕ್ಕೂ ಕೂಡ ಅದೇ ಸಿಗುತ್ತೆ. ಈಗ ನೀವು ಇ ಪಿ ಎಸ್ ಅನ್ನು ಅಪ್ಲೈ ಫೈಂಡ್ ಔಟ್ ಅನ್ನ ಮಾಡಬಹುದು. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ಸ್ ಮೇಲೆ ಸಿಕ್ಕಿದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಲ್ಲಿ ಆಲ್ರೆಡಿ ನಾವು ಈಗಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೊ ಈಗ ಡಿವೈಡ್ ಮಾಡಿ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿ ನಿಮಗೆ ಇ ಪಿ ಎಸ್ ಸಿಗುತ್ತೆ. ಈಗ ಮೊದಲನೇ ಕಾಲಮ್ ಅಲ್ಲಿ ಅರ್ನಿಂಗ್ಸ್ ಬಂದು 1,45,750 ಇದೆ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು ಮೊದಲನೇ ಕಾಲಮ್ ಅಲ್ಲಿ ಎಷ್ಟಿದೆ 4000 ಇದೆ ಡಿವೈಡೆಡ್ ಬೈ 4000 ಮಾಡಿದ್ರೆ ನಿಮಗೆ 36.43 ಬರುತ್ತೆ. 36.43 ಫಸ್ಟ್ ಕಾಲಮ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಬರುತ್ತೆ. ಎರಡನೇ ಕಾಲಮ್ ಅಲ್ಲಿ ಬಂದ್ರೆ 2,23,750 ಅರ್ನಿಂಗ್ಸ್ ಅವೈಲಬಲ್ ಇದೆ ಡಿವೈಡೆಡ್ ಬೈ 4000 ಈಕ್ವಿಟಿ ಶೇರ್ಸ್ ಇದೆ. 4000 ಈಕ್ವಿಟಿ ಶೇರ್ಸ್ ಡಿವೈಡ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 55.93 ಬರುತ್ತೆ. 55.93 ಬರುತ್ತೆ. ಅಂಡ್ ಲಾಸ್ಟ್ ಕಾಲಮ್ ಒಂದು 67,750 ಇದೆ. ಈ 67,750 ಅರ್ನಿಂಗ್ಸ್ ಡಿವೈಡೆಡ್ ಬೈ 4000 ಅರ್ನಿಂಗ್ ಪರ್ ಶೇರ್ ನೀವು ಡಿವೈಡ್ ಮಾಡಿದ್ರೆ ನಿಮಗೆ 16.93 ಸಿಗುತ್ತೆ. ಇದು ಅರ್ನಿಂಗ್ ಪರ್ ಶೇರ್ ಇ ಪಿ ಎಸ್ ಅಂತ ಕರಿತೀವಿ. ನಾವು ಕ್ಯಾಲ್ಕುಲೇಟ್ ಮಾಡೋದು ಇ ಪಿ ಎಸ್. ಇ ಪಿ ಎಸ್ ನ ಹೀಗೆ ಮಾಡಬೇಕಾಗುತ್ತೆ. ಸೊ ನಮಗೆ ಕ್ವಶನ್ ಅಲ್ಲಿ ಕೇಳೋದು ಏನಪ್ಪಾ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಪರ್ಸೆಂಟೇಜ್ ಚೇಂಜ್ ಇನ್ ಇ ಪಿ ಎಸ್ ಅನ್ನ ನಮಗೆ ಕ್ವಶನ್ ಅಲ್ಲಿ ಕೇಳೋದು ಚೇಂಜ್ ಇನ್ ಪರ್ಸೆಂಟೇಜ್ ಅಲ್ಲಿ ತೋರಿಸಬೇಕು. ನಾನು ಪರ್ಸೆಂಟೇಜ್ ಅಲ್ಲಿ ಇ ಪಿ ಎಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾನು ಇ ಪಿ ಎಸ್ ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಫಸ್ಟ್ ನೀವು ಇ ಪಿ ಎಸ್ ಅನ್ನ ಈ ಮೆಥಡ್ ಅಲ್ಲಿ ನೀವು ಫೈಂಡ್ ಔಟ್ ಅನ್ನ ಮಾಡಬೇಕು. ನೀವು ಇ ಪಿ ಎಸ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಿಮಗೆ ಪರ್ಸೆಂಟೇಜ್ ಈಸಿಯಾಗಿ ಸಿಗುತ್ತೆ. ದಟ್ ಈಸ್ ಪರ್ಸೆಂಟೇಜ್ ಚೇಂಜಸ್ ಇನ್ ಇ ಪಿ ಎಸ್. ನೋಡಿ ಪರ್ಸೆಂಟೇಜ್ ಚೇಂಜಸ್ ಇನ್ ಇ ಪಿ ಎಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಮೊದಲನೇ ಕಾಲಮ್ಗೆ ಪರ್ಸೆಂಟೇಜ್ ಬರಲ್ಲ. ಯಾಕಂದ್ರೆ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗಿದ್ದು ನೆಕ್ಸ್ಟ್ ಎರಡು ಕಾಲಮ್ಗೆ ಇರ್ತಕ್ಕಂಥದ್ದು. ಹಾಗಾಗಿ ಆ ಎರಡು ಕಾಲಮ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಆ ಎರಡು ಕಾಲಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರೆ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನೋಡಿ ದಿಸ್ ದ ಬೇಸ್ ಇ ಬಿ ಐ ಟಿ. ಇಲ್ಲಿ ನೋಡಿ ಈಗ 3 ಇನ್ಕ್ರೀಸ್ಗೆ ನೀವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನೋಡಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ಇ ಪಿ ಎಸ್ ಎಷ್ಟಿದೆ ನೋಡಿ 50. ಇನ್ಕ್ರೀಸ್ ಕಾಲಮ್ ಅಲ್ಲಿ ಇ ಪಿ ಎಸ್ ಎಷ್ಟಿದೆ 55.93 ಇದೆ. ಸೊ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನೋಡಿ ಇಲ್ಲಿ 55.93 ಮೈನಸ್ ಮಾಡ್ಕೊಳ್ಳಿ. ಬೇಸ್ ಕಾಲಮ್ ಅಲ್ಲಿ ಎಷ್ಟಿದೆ 36.43 ಇದೆ ಮೈನಸ್ 36.43 ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಯಾಕೆಂದ್ರೆ ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ ಬೇಸ್ ತಗೋಬೇಕು. ಇದೇ ತಗೋಬೇಕು. ಬೇಸ್ ಅಲ್ಲಿ ಎಷ್ಟಿದೆ ಅದು ಬೇಸ್ 36.43 ಇದೆ ಡಿವೈಡೆಡ್ ಬೈ 36.43 ಡಿವೈಡೆಡ್ ಬೈ 36.43 ಇಂಟು 100 ಅನ್ನ ಮಾಡ್ಕೊಳ್ಳಿ. ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಅಂದ್ರೆ ಇನ್ಕ್ರೀಸಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ಕ್ರೀಸ್ ಇ ಪಿ ಎಸ್ 55.3 ಮೈನಸ್ ಎಕ್ಸಿಸ್ಟಿಂಗ್ ಇ ಪಿ ಎಸ್ ಬಂದು 36.43 ಡಿವೈಡೆಡ್ ಬೈ ಎಕ್ಸಿಸ್ಟಿಂಗ್ ಇ ಪಿ ಎಸ್ ಅಥವಾ ಬೇಸ್ ಇ ಪಿ ಎಸ್ 36.43 ಇಂಟು 100 ಮಾಡಿದ್ರೆ ನಿಮಗೆ ಇನ್ಕ್ರೀಸ್ ಪರ್ಸೆಂಟೇಜ್ ಸಿಗುತ್ತೆ. ಈಗ ಅಪ್ಲೈ ಮಾಡಿದ್ರೆ ನೋಡಿ 55.93 ಮೈನಸ್ 36.43 ಡಿವೈಡೆಡ್ ಬೈ 36.43
ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂದ್ರೆ 53.52% ಸಿಗುತ್ತೆ. 53.52% ಸಿಗುತ್ತೆ. ಇದು ಇನ್ಕ್ರೀಸ್ ಇದ್ದಾಗ ಇ ಪಿ ಎಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಪರ್ಸೆಂಟೇಜ್ ಅಲ್ಲಿ ತೋರಿಸಬೇಕಾಗುತ್ತೆ. ಹಾಗಾಗಿ ನಾವು ಪರ್ಸೆಂಟೇಜ್ ಇ ಪಿ ಎಸ್ ಅನ್ನ ಹೀಗೇನೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಇದು ಎರಡನೇ ಕಾಲಮ್ಗೆ ಪರ್ಸೆಂಟೇಜ್ 53.52% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಈಗ ಲಾಸ್ಟ್ ಕಾಲಮ್ಗೆ ನೀವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಕ್ರೀಸ್ ಕಾಲಮ್ಗೆ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಸೇಮ್ ಪ್ರೋಸೆಸ್. ಈಗ ಡಿಕ್ರೀಸ್ ಕಾಲಮ್ ಅಲ್ಲಿ ಎಷ್ಟು ಇ ಪಿ ಎಸ್ ಇದೆಯಪ್ಪ ಅಂತ ಹೇಳಿದ್ರೆ, ಡಿಕ್ರೀಸ್ ಕಾಲಮ್ ಅಲ್ಲಿ ಎಷ್ಟು ಇ ಪಿ ಎಸ್ ಇರೋದು 16.93 ಡಿಕ್ರೀಸ್ ಕಾಲಮ್ ಅಲ್ಲಿ ಇದೆ. ಮೈನಸ್ ಮೈನಸ್ ಬೇಸ್ ಇ ಪಿ ಎಸ್ ಎಷ್ಟಪ್ಪ 36.43 ಬೇಸ್ ಇ ಪಿ ಎಸ್ ಇದೆ. ಸೊ ಮೈನಸ್ 36.43 ಡಿವೈಡೆಡ್ ಬೈ ನೀವು ಬೇಸ್ ಇ ಪಿ ಎಸ್ ನೇ ತಗೋಬೇಕು. ಬೇಸ್ ಇ ಪಿ ಎಸ್ ನ ತಗೋಬೇಕಾಗುತ್ತೆ. ಬೇಸ್ ಇ ಪಿ ಎಸ್ ಬಂದು 36.43 ಇದೆ. 36.43 ಇಂಟು ಮಲ್ಟಿಪ್ಲೈ ವಿತ್ ಇಂಟು 100 ಮಾಡ್ಕೊಂಡ್ರೆ, ಇಂಟು 100 ಮಾಡಿದ್ರೆ ನಿಮಗೆ ಡಿಕ್ರೀಸ್ ಆದಾಗ ಇ ಪಿ ಎಸ್ ಸಿಗುತ್ತೆ. ಸೊ 16.93 ಮೈನಸ್ 36.43 ಡಿವೈಡೆಡ್ ಬೈ 36.43 ಇಂಟು 100 ಮಾಡಿದ್ರೆ ನಿಮಗೆ ಮೈನಸ್ 53.52 ಬರುತ್ತೆ. ದಿಸ್ ಇಸ್ ಮೈನಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿ 53.52% ನನಗೆ ನೆಗೆಟಿವ್ ಸಿಗುತ್ತೆ. ಸೊ ಏನಕ್ಕೆ ನೆಗೆಟಿವ್ ಅಂತ ಹೇಳಿದ್ರೆ ನೋಡಿ, ಇನ್ಕ್ರೀಸ್ ಆದ್ರೆ ಪಾಸಿಟಿವ್ ಅಲ್ಲಿ ಸಿಗುತ್ತೆ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ, ಪಾಸಿಟಿವ್ ಅಲ್ಲಿ ಸಿಗುತ್ತೆ 53.52 ಇದೆ. ಡಿಕ್ರೀಸ್ ಆದ್ರೆ ನನಗೆ ನೆಗೆಟಿವ್ ಅಲ್ಲೇ ತಗೋಬೇಕು. 53.52 ಡಿಕ್ರೀಸ್ ಕಡಿಮೆ ಆಗಿದೆ ಅಂತ. ಸೊ ನಿಮಗೆ ಡೌಟ್ ಬರ್ಬೋದು, ಏನ್ ಸರ್ ಒಂದೇ ಪರ್ಸೆಂಟೇಜ್ ಎರಡಕ್ಕೂ ಇದೆ ಅಂತ ಡೌಟ್ ಬಂದ್ರೆ, ನೋಡಿ ಇನ್ಕ್ರೀಸು 25% ಆಗಿದೆ, ಡಿಕ್ರೀಸ್ ಕೂಡ 25% ಆಗಿರೋದು. ಸೊ ಇನ್ಕ್ರೀಸ್ 25% ಜಾಸ್ತಿ ಆದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ, ಡಿಕ್ರೀಸ್ ಕೂಡ 25% ಕಡಿಮೆ ಆಗಿದೆ ಅಂದರೆ ಅಷ್ಟೇ ನಿಮಗೆ ಅಷ್ಟೇ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಕೊಟ್ಟರೆ ನಿಮಗೆ ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಇನ್ ಇ ಪಿ ಎಸ್ ಬೇರೆ ಬೇರೆ ಬರುತ್ತೆ. ಒಂದೇ ಪರ್ಸೆಂಟೇಜ್ ಇನ್ಕ್ರೀಸ್ ಇದೆ, ಒಂದೇ ಪರ್ಸೆಂಟ್ ಡಿಕ್ರೀಸ್ ಇದೆ ಅಂದರೆ ನಿಮಗೆ ಒಂದೇ ಅಮೌಂಟ್ ಬರುತ್ತೆ. ಸೊ ಇನ್ಕ್ರೀಸ್ನ ನೀವು ಪಾಸಿಟಿವ್ ಅಲ್ಲಿ ತೋರಿಸ್ಬೇಕು, ಡಿಕ್ರೀಸ್ನ ನೆಗೆಟಿವ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಈಸಿಯೆಸ್ಟ್ ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟಿದ್ದಾರೆ ಅಂದರೆ ಹೀಗೆ ಮಾಡಬೇಕು. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.